ಅಧಿಕಾರ ಇದೆ ಸಿವಿಲ್ ಮ್ಯಾಟರ್ ಇವ್ರದ್ದು ಎಷ್ಟು ದಿನ ತಗೊಂಡೆಪ್ಪ ಟೈಮು ಏನ್ ಸರ್ ಅರ್ಜಿ ವಿಲೇವಾರಿ ಮಾಡಕ್ಕೆ ಏನ್ ಸರ್ ಅರ್ಜಿ ಯಾರು ಪೊಲೀಸರು ಗೊತ್ತಿಲ್ಲ 112 ಇವ್ರು ಬಂದ್ರಿ ನಮ್ಮ ಇದು ಮಾಡ್ಯಾರ ಹಾಕಿದ್ರಿ ಬಂದ್ಬಿಟ್ಟು ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ನೀವು ಹಾಕಿರೋ ಯೂನಿಫಾರ್ಮ್ ಜನರ ತೆರಿಗೆ ಹಣ, ಇವರೆಲ್ಲರ ತೆರಿಗೆ ಹಣ, ಆ ಋಣದಲ್ಲಿ ನೀವು ಇರಬೇಕು. ನೀವು ಕೂತಿರೋದು ಜನರ ಸೇವೆ ಮಾಡೋದಕ್ಕೆ, ಪೊಲಿಟಿಷಿಯನ್ ಅನ್ನ ಗುಲಾಮ ಆಗೋದಕ್ಕೆ ಅಲ್ಲ. ಏನು ಮಾಡ್ತೀರಿ ಕಾಯ್ದೆ ಪ್ರಕಾರ ಅಷ್ಟೇ ಮಾಡಬೇಕು. ಇನ್ನೊಬ್ಬರ ಪೊಲಿಟಿಕಲ್ ಏಜೆಂಟ್ ಆಗಿ ಕೆಲಸ ಮಾಡ್ತೀರಿ ಅಂತ ಹೇಳಿದ್ರೆ ಅವಶ್ಯಕತೆ ಈಗ ಕಾಣ್ತಾ ಇದೆಯಲ್ಲ. 6 ಗಂಟೆಗೆ ತಂದು ಕೂರಿಸ್ತಿ ಅಂತ ಹೇಳಿದ್ರೆ ಇನ್ನೊಬ್ಬರ ಏಜೆಂಟ್ ಆಗಿದ್ದೀರಿ ಅಂತ. ವಿಚಾರಣೆಗೆ 10 ಗಂಟೆಗೆ ಕರೆಸ್ಬೇಕಪ್ಪ, ನೋಟಿಸ್ ಕೊಡ್ಬೇಕು. ನೀನು ಹೆಂಗ್ ಕರೆಸ್ತಿ? ಪೊಲೀಸ್ ಹೋಗಿ ಅವ್ರ ಮನೆಯಿಂದ ಹೆಂಗ ತಂದ? ನೀನ್ ಹೇಳ್ದೆ ತಂದ ಅವನು? ಯಾವನ್ರಿ ಅವ್ನು ಕರ್ಕೊಂಡು ಬಂದವನು? ಕರೆಸವನ ಬಿಜೆಪಿ ಕಾರ್ಯಕರ್ತರು ಇಲ್ಲಿ ಸರ್ ಇನ್ನೊಂದು ಆಮೇಲೆ 6 ಗಂಟೆಗೆ ಹಿಡ್ಕೊಂಡ್ಬರಂತ ಏನ್ ಮಾಡ್ರಿ ಏನ್ ಮಾಡ್ಯಾನ ಸರ? ಎನ್ಕ್ವೈರಿ ಟೈಮಿಂಗ್ ಕೊಡ್ರಿ ಬಂದಿಲ್ಲ ಮೇಲೆ ಇಂಥದ್ದು ಒಂದಾದ್ರೆ ಸ್ಟೇಷನ್ ಅಲ್ಲಿ ಕೂತ್ರೆ ಎದ್ದು ಹೋಗಲ್ಲ, ನಿಮ್ಮನ್ನು ಸಸ್ಪೆಂಡ್ ಮಾಡುವ. 10 ವರ್ಷದ ಇನ್ನೊಬ್ಬರ ಎಂಜಲಿಗಾಗಿ ಕೆಲಸ ಮಾಡಬಾರದು. ಜನತೆ ಋಣ ತಿಂತೀರಿ, ಜನತೆ ಕೆಲಸ ಮಾಡಬೇಕು. ಯೂನಿಫಾರ್ಮ್ ಹಾಕೊಂಡಿರೋದು ಜನತೆಗೆ ನ್ಯಾಯ ಕೊಡೋದಕ್ಕೆ, ಒಬ್ಬನು ಗುಲಾಮ ಆಗಿ ಕೆಲಸ ಮಾಡೋದಕ್ಕಲ್ಲ.